ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ ಬಂದು ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ, ವೆಜ್ ಪಲಾವ್. ಸೊ ನನ್ನ ಹಸ್ಬೆಂಡ್ ಬಂದು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ಇದು ದೇವರಿಗೆ ದೀಪ ಹಚ್ಚೋದಕ್ಕೆ, ಇವತ್ತು ಗುರುವಾರ ಅಲ್ವಾ, ಸೊ ಅದಕ್ಕೆ ದೀಪ ಹಚ್ಚೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ನಾನು ಟಿಫನ್ ಮಾಡಿಬಿಡೋಣ ಅಂತ ಟಿಫನ್ ಮಾಡ್ತಾ ಇದ್ದೀನಿ. ಸೊ ಬೇಗ ಮುಗಿಸಿ ಶಾಪ್ ಹತ್ರ ಹೋಗಬೇಕು. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಮಾರ್ನಿಂಗೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಶಾಪ್ಗೆ ಹೋಗಿ ಬೇಗ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ನಾನು ನೆನ್ನೆ ಹೇಳಿದ್ದೆ ಇವತ್ತು ಆರ್ಡರ್ ಇದೆ ಅಂತ. ಸೊ ಅಲ್ಲಿಗೆ 1 ಗಂಟೆ ಅಷ್ಟರಲ್ಲೆಲ್ಲ ಹೊರಡಬೇಕು. ಸೊ ಅದಕ್ಕೆ ಇವತ್ತು ಅಡುಗೆ ಎಲ್ಲ ಏನು ಮಾಡ್ತಾ ಇಲ್ಲ, ನಾನು ಬರೀ ಜಸ್ಟ್ ಟಿಫನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದ್ರದ್ದು ಶೂಟ್ ಮಾಡ್ಕೊಳ್ಳಿಲ್ಲ ನಾನು, ವೆಜ್ ಪಲಾವ್ದು ರೆಸಿಪಿ ಶೂಟ್ ಮಾಡಲಿಲ್ಲ. ನಾರ್ಮಲಾಗಿ ಎಲ್ಲರೂ ಯಾವ ಥರ ಮಾಡ್ತಾರೆ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಇಲ್ಲ, ಸೊ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀನಿ, ಸೊ ಕ್ವಿಕ್ಕಾಗಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ರೆಡಿಯಾಗೇ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಶಾಪ್ಗೆ ಹೋದರೆ ಅಲ್ಲಿಂದನೇ ಹೋಗ್ತೀವಿ ನಾವು ಆರ್ಡರ್ಗೆ. ಸೊ ಹಂಗಾಗಿ ಇವಾಗಲೇ ಬೊಟ್ಟಿಗೆ ಬಟ್ಟೆ ಎಲ್ಲ ಹಾಕೋಬಿಟ್ಟಿದ್ದೀನಿ. ಸೊ ಬನ್ನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಆ್ಯಕ್ಚುಲಿ ನೆನ್ನೆ ಎಲ್ಲ ಏನೂ ರೆಡಿ ಮಾಡಿ ಇಟ್ಟಿರಲಿಲ್ಲ ನಾನು. ಸೊ ಮಧ್ಯಾಹ್ನ ಅಲ್ಲಿ ಹೋಗೋದು ಅಂತ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಜಸ್ಟು ಫುಲ್ ಕಡಿಮೆ ನಂದು ಲಗೇಜು ಗೈಸ್. ಬರೀ ಹೇರ್ ಸ್ಟೈಲ್ ಅಷ್ಟಕ್ಕೆ ತಗೊಂಡು ಹೋಗ್ತಾ ಇರೋದಲ್ವ. ಸೊ ನೋಡಿ ನೋಡಿ ಪಿನ್ ಬಾಕ್ಸಲ್ಲಿ ಫುಲ್ ಎಲ್ಲನೂ ಸೆಟ್ಟು ಇಟ್ಕೊಂಡಿದ್ದೀನಿ ಎಲ್ಲ ಥರ. ಸೊ ಒಂದಷ್ಟು ಮಿಸ್ ಆಗಿದೆ. ಇನ್ನೂ ಸ್ವಲ್ಪ ನನ್ನ ಕಿಟ್ಟಲ್ಲಿ ಇನ್ನೊಂದು ಸ್ವಲ್ಪ ಐಟಮ್ಸ್ಗಳು ಎತ್ಕೋಬೇಕು. ಇನ್ನೊಂದು ಸ್ವಲ್ಪ ಶಾಪ್ ಹತ್ರ ಇದೆ, ಅದನ್ನು ತೊಗೊಂಡ್ಬೇಕು ಹೋಗಿ. ಸೊ ಇಲ್ಲಿ ಮನೇಲಿ ಇದ್ದಿದ್ದಿಷ್ಟೇ, ಸೊ ತಗೊಂಡಿದ್ದೀನಿ. ಆ್ಯಂಡ್ ಏನಂದರೆ ಫುಲ್ ಲಗೇಜು ಕಡಿಮೆ ಇದೆ ಗೈಸ್. ಫುಲ್ ಹೇರ್ ಸ್ಟೈಲ್ ಅಷ್ಟೇ ಅಲ್ವಾ, ಸೊ ಅದಕ್ಕೆ ಲಗೇಜ್ ಇದೆ. ಆ್ಯಂಡ್ ಏನಂದರೆ ಎಕ್ಸ್ಟೆನ್ಷನಲ್ಲಿ ಹೇರು ಮತ್ತು ಚೌಲಿ ಅದೆಲ್ಲ ಏನು ತೊಗೊಂಡು ಹೋಗ್ತಾ ಇಲ್ಲ. ಬಿಕಾಸ್ ಎಕ್ಸ್ಟೆನ್ಷನ್ ಹೇರ್ ಎಲ್ಲ ಅವರೇ ತೊಗೊಂಡು ಬರ್ತಾ ಇದ್ದಾರೆ. ಎಲ್ಲ ಥರನೂ ಬನ್ನಿಂದ ಹಿಡಿದು ಪ್ರತಿಯೊಂದು. ಅದಕ್ಕೆ ನನ್ನದು ಫುಲ್ ಕಡಿಮೆ ಇದೆ. ಸೊ ಅದೆಲ್ಲ ಅವರೇ ತರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅದಕ್ಕೆ ನಾನು ಯಾವುದೂ ತೊಗೊಂಡು ಹೋಗ್ತಾ ಇಲ್ಲ. ಸೊ ಹೋಗೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕ್ಯಾರಿ ಬ್ಯಾಗು ತೊಗೊಂಡು ಹೋಗ್ತಾ ಇಲ್ಲ ನಾನು. ಕ್ಯಾರಿ ಬ್ಯಾಗ್ ಏನಕ್ಕೆ ತೊಗೊಂಡು ಹೋಗ್ತಾ ಇಲ್ಲ ಅಂದರೆ ಲಗೇಜ್ ಜಾಸ್ತಿ ಆಗುತ್ತೆ, ಸುಮ್ಮನೆ ಎತ್ಕೊಂಡು ಹೋಗೋ ಕಷ್ಟ. ನನ್ನ ಫ್ರೆಂಡ್ ಇದ್ದಾರಲ್ಲ, ಅವರೇ ಕರ್ಕೊಂಡು ಹೋಗ್ತಾ ಇರೋದಲ್ವ, ನಮ್ಗೆ ಗೊತ್ತಿರೋರೇನೆ. ಅವರು ಕೂಡ ಕ್ಯಾರಿ ಬ್ಯಾಗ್ ತತ್ತಿದ್ದಾರೆ. ಇಬ್ರದ್ದು ಕ್ಯಾರಿ ಬ್ಯಾಗ್ ಆಗಲ್ಲ ಬೈಕಲ್ಲಿ. ಸೊ ಹಂಗಾಗಿ ಒಬ್ರದ್ದು ಕ್ಯಾರಿ ಬ್ಯಾಗ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ನಂದೇನು ಜಾಸ್ತಿ ಐಟಮ್ಸ್ ಇಲ್ಲ, ಅವ್ರದ್ದು ಮೇಕಪ್ ಇದೆ ಅಲ್ವಾ. ಸೊ ಹಂಗಾಗಿ ಅವ್ರು ಕ್ಯಾರಿ ಬ್ಯಾಗ್ ತರ್ತಾರೆ, ನಾನು ಜಸ್ಟ್ ಯಾವುದಾದ್ರೂ ಒಂದು ಬ್ಯಾಗ್ ಹಾಕೊಂಡು ಹೋಗ್ಬೇಕು. ಸೊ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಟಿಫನ್ ಮಾಡ್ತಾ ಇದ್ದೀವಿ ಈಗ. ನೋಡಿ ಪಲಾವ್ ಮಾಡಿದೆ, ವೆಜ್ ಪಲಾವ್ ಮಾಡಿದೆ. ಸಾರಮ್ಮ ಫುಲ್ ತಿರ್ಗಾಡ್ತಾ ಇದ್ದಾಳೆ ಅವಳು. ಸೊ ವೆಜ್ ಪಲಾವ್ ಮಾಡಿದೆ. ಇವಾಗ ಟಿಫನ್ ಮಾಡಿಕೊಂಡು ಶಾಪ್ಗೆ ಹೋಗಿ ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಶಾಪಿಂದ ಬಂದು ಮನೆಗೆ ಪ್ಯಾಕ್ ಮಾಡ್ಕೊಂಡು ಹೋಗೋದೆ. ನೋಡೋಣ, ಇವಾಗಲೇ ಒಟ್ಟಿಗೆ ತೊಗೊಂಡು ಹೊಂಟೋಗ್ತೀವಿ. ಅಲ್ಲಿಂದನೇ ಹೊರಡೋಣ ಅಂತ ಹೇಳ್ತಾ ಇದ್ರು ಇವರು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬನ್ನಿ ಇವಾಗ ಟಿಫನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಇವಾಗ ನಾವು ಶಾಪಿಂದ ಹೊರಡ್ತಾ ಇದ್ದೀವಿ. 1:15 ಆಗಿದೆ ಟೈಮು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಕಂಪ್ಯೂಟರ್ ಕ್ಲಾಸ್ಗೆ ಬಂದಿದ್ರು ಹುಡುಗಿರು, ಮುಗಿಸ್ಕೊಂಡು ಹೋದ್ರು. ಆ್ಯಂಡ್ ನಾವು ಇವಾಗ ಹೊರಡ್ತಾ ಇದ್ದೀವಿ. ಅವ್ರು ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಹೋದ್ರು, ಬಂದು ಹೋಗೋಣ ಬೇಗ. ಮತ್ತೆ ನಾನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಲೊಕೇಶನ್ಗೆ ರೀಚ್ ಆದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಯಾವುದೋ ಮೀಟಿಂಗ್ ಇತ್ತು. ಸೊ ಫೋನಲ್ಲಿ ಅಟೆಂಡ್ ಮಾಡ್ತಾ ಇದ್ರು. ಆ್ಯಂಡ್ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ, ಅದಕ್ಕೆ ನಗ್ತಾ ಇದ್ರು. ಸೊ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇಲ್ಲಿ. ಸೊ ಹಂಗಾಗಿ ಕ್ಷಮಿಸಿ. ಕೊಳ್ಳೇಗಾಲದಲ್ಲಿ ಪಾನಿಪುರಿ ಚೆನ್ನಾಗಾಯ್ತಾ?